ನಮಸ್ತೆ ಸ್ನೇಹಿತರೆ, ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಈ 13 ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭವಾಗಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಿವೆ. ಅಂಗವಿಕಲರೇ ಆಗಿರಬಹುದು, ಹಿರಿಯರೇ ಆಗಿರಬಹುದು, ಮತ್ತು ವಿಧವಾ ವೇತನವನ್ನು ಪಡಿತಿರೋ ಅಂಥವ್ರು ಯಾರೇ ಆಗಿರಬಹುದು, ಒಟ್ಟಿನಲ್ಲಿ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನೊಂದು ಬಹುಮುಖ್ಯವಾದಂತಹ ಅಪ್ಡೇಟ್ ಕೂಡ ಇದೆ. ಅದೇನು ಅಂತಂದರೆ, ನಿಮಗೋಸ್ಕರ ಒಂದು ಆ್ಯಪ್ ಕೂಡ ಬಿಡುಗಡೆಯಾಗುವಂತಹ ಮಾಹಿತಿ ಇರುವಂಥದ್ದು. ಯಾಕೆ ಅಂತಂದರೆ, ಆ ಒಂದು ಆ್ಯಪ್ ಬಿಡುಗಡೆ ಆಯಿತು ಅಂತಂದರೆ ನೀವು ಯಾವಾಗಲೂ ಕೂಡ ಬ್ಯಾಂಕ್ಗೆ ಹೋಗಿ ಹಣವನ್ನು ಚೆಕ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಆರಾಮಾಗಿ ಪಿಂಚಣಿ ಹಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು ಆ ಒಂದು ಆ್ಯಪ್ನಿಂದ. ಹಣ ಜಮಾ ಆಗಿದೆಯಾ ಇಲ್ವಾ ಪ್ರತಿಯೊಂದು ಕೂಡ ಅದೇ ಒಂದು ಆ್ಯಪಲ್ಲಿ ನಿಮಗೆ ಮಾಹಿತಿ ಅನ್ನುವಂಥದ್ದು ಸಿಗುತ್ತೆ. ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಯಾವ ಯಾವ ಜಿಲ್ಲೆಯವರಿಗೆ ಬರ್ತಾ ಇದೆ ಮತ್ತು ಯಾವ ಒಂದು ಆ್ಯಪ್ ಯಾವಾಗ ಲಾಂಚ್ ಆಗ್ತಾ ಇದೆ ಅನ್ನುವಂಥದ್ದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೇವಲ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಮಾತ್ರ ಬಂದಿಲ್ಲ ಅಂತ ಅಲ್ಲ, ಇದರ ಹಿಂದೆ ಇರುವಂತಹ ಒಂದಷ್ಟು ಕಳೆದ ತಿಂಗಳುಗಳಲ್ಲೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ ಎಷ್ಟೊಂದು ಜನ ಫಲಾನುಭವಿಗಳಿಗೆ. ಹಾಗಾಗಿ ಬಹಳಷ್ಟು ಫಲಾನುಭವಿಗಳು, ಅದರಲ್ಲೂ ಕೂಡ ಹಿರಿಯರು ತುಂಬಾ ಬ್ಯಾಂಕ್ಗೆ ಹೋಗ್ಬಿಟ್ಟು ಬರೋದನ್ನು ಮಾಡ್ತಾ ಇದ್ದಾರೆ ಹಣ ಬಂದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಇತ್ತ ಕಡೆ ಗೃಹಲಕ್ಷ್ಮಿ ಹಣವನ್ನು ಕೂಡ ಕೊಡ್ತಾ ಇಲ್ಲ, ಇತ್ತ ಕಡೆ ಪಿಂಚಣಿ ಹಣ ಕೂಡ ಕೊಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೋಸ್ಕರನೇ 51,000 ಕೋಟಿನ ಕೂಡ ಮೀಸಲಾಗಿ ಇಟ್ಬಿಟ್ಟಿದೆ ಅಂತ ಹೇಳಬಹುದು. ಹಣ ಕೊಡ್ತೀವಿ ಅಂತ ಯಾವ ಯೋಜನೆಗಳಿದ್ದಾವೆ ಅಲ್ವಾ, ಯಾವ ಯೋಜನೆಯಲ್ಲೂ ಕೂಡ ಸರಿಯಾಗಿ ಹಣ ಅನ್ನುವಂಥದ್ದು ಜಮಾನೇ ಆಗ್ತಾ ಇಲ್ಲ. ಹೀಗಾಗಿ ಯಾವಾಗ ನಮಗೆ ಹಣ ಜಮಾ ಮಾಡ್ತಾರೆ ಅಂತ ತುಂಬಾ ಕಾಯ್ತಾ ಇದ್ದಾರೆ. ಮತ್ತು ಇನ್ನೊಂದು, ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಅನ್ನುವಂತಹ ಸಂಶಯ ಕೂಡ ಎಲ್ರಿಗೂ ಕೂಡ ಬರ್ತಾ ಇರುವಂಥದ್ದು. ಎಲ್ಲ ಪಿಂಚಣಿದಾರರಿಗೆ, ಅಂಗವಿಕಲ ಪಿಂಚಣಿದಾರರು ಆಗಿರಬಹುದು, ವಿಧವಾ ಪಿಂಚಣಿದಾರರಾಗಿರಬಹುದು, ಹಿರಿಯರು ಎಲ್ರಿಗೂ ಕೂಡ ಇದೇ ಒಂದು ಸಂಶಯ ಅನ್ನುವಂಥದ್ದು ಕಾಡ್ತಾ ಇದೆ. ಗೃಹಲಕ್ಷ್ಮಿಯರದು ಕೂಡ ಇದೇ ಗತಿ ಆಗ್ತಾ ಇದೆ. 4-5 ತಿಂಗಳಿಂದ ಕೂಡ ಹಣ ಅನ್ನುವಂಥದ್ದು ಜಮಾ ಆಗ್ತಾ ಇಲ್ಲ. ಇನ್ನು ವಿರೋಧ ಪಕ್ಷದವರಂತೂ ಕೇಳಲೇಬೇಡಿ, ಅವರಂತೂ ಯಾವಾಗಲೂ ಹೇಳ್ತಾ ಇರ್ತಾರೆ ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರದ ಖಜಾನೆ ಅಂತೂ ಖಾಲಿಯಾಗಿದೆ, ಇನ್ನು ಸಾಲ ಮಾಡಿಕೊಂಡು ಹಣವನ್ನು ಹಾಕಬೇಕು ಅಷ್ಟೇ ಅಂತ. ಸ್ನೇಹಿತರೆ, ಇತ್ತು ಯಾವ ಯೋಜನೆಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಹಣ ಅನ್ನುವಂಥದ್ದು ಕರೆಕ್ಟ್ ಟೈಮ್ಗೆ ಬಿಡುಗಡೆ ಆಗ್ತಾ ಇಲ್ಲ. ಇತ್ತ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇರುವಂಥದ್ದು ಅದನ್ನೇ, 51,000 ಕೋಟಿ ಅನ್ನುವಂಥದ್ದು ಗ್ಯಾರಂಟಿ ಯೋಜನೆಗಳಿಗೇ ಸಾಲೋದಿಲ್ಲ, ಇನ್ನು ಬೇರೆ ಇದಕ್ಕೆ ಸಾಲ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಿರುವಂಥದ್ದು. ಇತ್ತ ಕಡೆ ಸ್ಕಾಲರ್ಶಿಪ್ಪನ್ನು ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾಗಿ ಕೊಡ್ತಾನೆ ಇಲ್ಲ ಅಂತ. ಇನ್ನು ಏನಾದರೂ ಅವೆಲ್ಲವನ್ನು ಕೊಟ್ಟರೆ ಅಂತೂ ಇನ್ನೂ ದಿವಾಳಿ ಆಗಿಬಿಡುತ್ತೆ ಅಂತ. ಈ ಯೋಜನೆಯಲ್ಲಿ ಅಂತೂ ತುಂಬಾ ಖರ್ಚಾಗ್ತಾ ಇದೆ ಅಂತ ಹೇಳಬಹುದು. ಮಹಿಳೆಯರು ಫ್ರೀ ಟಿಕೆಟ್ ಅಲ್ವಾ ಮಹಿಳೆಯರಿಗೆ, ಸೊ ಅದರಲ್ಲಿ ಮಹಿಳೆಯರು ತುಂಬ ಜನ ಓಡಾಡ್ತಾ ಇದ್ದಾರೆ. ಸೊ ಅದರಲ್ಲಿ ತುಂಬಾ ಹಣ ಅನ್ನುವಂಥದ್ದು ಖರ್ಚಾಗುತ್ತೆ. ಇವಾಗ ನಾವು ಟಿಕೆಟ್ ಕೊಡೋದಿಲ್ಲ ಅಂತಲೇ ಅಂತಾರೆ ಕೇಳಿದ್ರು ಕೂಡ ಅಲ್ವಾ. ಹಾಗಾಗಿ ಇವಾಗ ಎಷ್ಟೇ ಜನ ಹೋದರೂ ಕೂಡ ಯೋಜನೆ ಅಂತ ತಗೊಂಡ್ಬಂದ್ಬಿಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆ ಅಂತ. ಸೊ ಇನ್ನೇನು ಕೇಳೋದಕ್ಕೆ ಆಗೋದಿಲ್ಲ ಮಹಿಳೆಯರ ಹತ್ರ. ಸೊ ಅಲ್ಲಂತೂ ಹೋಗ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ ತುಂಬಾ ಹಣ ಅನ್ನುವಂಥದ್ದು ಖರ್ಚಾಗ್ತಾ ಇದೆ. ಈ ಕಡೆ ಗ್ಯಾರಂಟಿ ಯೋಜನೆಗಳನ್ನು ಬೇಕಾಗಿದ್ದರೆ ಬಂದ್ ಮಾಡಬಹುದು, ಇದೇನು ತಾತ್ಕಾಲಿಕ ಅಷ್ಟೇ ಒಂದು ಸರ್ಕಾರ ತಂದಿರುವಂಥದ್ದು. ಆದರೆ ಈ ಪಿಂಚಣಿ ಹಣ ಏನಿದೆ ಅಲ್ವಾ, ಅದು ಶಾಶ್ವತವಾಗಿ ಇರುವಂಥದ್ದು. ಯಾವುದೇ ಸರ್ಕಾರ, ಯಾವುದೇ ಪಾರ್ಟಿ ಬಂದರೂ ಕೂಡ ಅದನ್ನು ಕೊಡಲೇಬೇಕಾಗುತ್ತೆ ಪಿಂಚಣಿ ಹಣವನ್ನು. ಹಾಗಾಗಿ ಪಿಂಚಣಿ ಹಣದಲ್ಲಿ ಇವರು ಲೇಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು 13 ಜಿಲ್ಲೆಗಳಿಗಂತೂ ಹಾಕುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಎಲ್ಲ ಜಿಲ್ಲೆಯವರಿಗೂ ಕೂಡ ಹಾಕ್ತಾರೆ, ಆದರೆ ಮೊದಲನೇದಾಗಿ ಈ ಜಿಲ್ಲೆಯವರಿಗೆ ಬರೋ ಅಂಥದ್ದು. ಒಟ್ಟಿನಲ್ಲಿ ಹಣ ಅನ್ನುವಂಥದ್ದು ಈ ಜಿಲ್ಲೆಯವರಿಗೆ ಫಸ್ಟ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಆದರೆ ಹಣ ಬರುತ್ತೆ, ಆದರೆ ನಿಮ್ಮ ಖಾತೆಗೆ ಬರಬೇಕು ಅಂತಂದರೆ ನೀವು ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿರುತ್ತೆ. ಅದು ಯಾವ ಕೆಲಸ ಅನ್ನುವಂಥದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಜಿಲ್ಲೆಗಳು ಯಾವ್ಯಾವು ಅಂತ ಅಂದರೆ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ವಿಜಯನಗರ, ಬಳ್ಳಾರಿ,
ಮಂಡ್ಯ, ಕೊಪ್ಪಳ ಈ ಜಿಲ್ಲೆಯವರಿಗೆ ಮೊದಲನೆಯ ಹಂತದಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ಬರುವಂತಹ ಆಶ್ವಾಸನೆ ಇದೆ. ಸ್ನೇಹಿತರೆ, ಪಿಂಚಣಿ ಹಣ ಅಂತ ಅಂದರೆ 5ನೇ ತಾರೀಕಿನ ಒಳಗಡೆನೆ ಬರಬೇಕಾಗಿತ್ತು. ಆದರೆ ಇವಾಗ ರಾಜ್ಯ ಸರ್ಕಾರ ಏನು ಅಂತಂದರೆ 20ನೇ ತಾರೀಕು ಮೇಲೆ 30ನೇ ತಾರೀಕು ಈ ರೀತಿಯಾಗಿ ಆಗ್ತಾ ಇದೆ. 5ನೇ ತಾರೀಕು ಕೂಡ ಆಗೋಗಿದೆ ನೋಡಿ, ಈ ರೀತಿ ಲೇಟ್ ಮಾಡ್ತಾ ಇದೆ. ಸ್ನೇಹಿತರೆ, ಹಿರಿಯರು ಅಂತ ತಗೊಂಡ್ರೆ ಎಷ್ಟೊಂದು ಜನ ಪಿಂಚಣಿ ಹಣದಿಂದನೇ ಜೀವನವನ್ನು ಸಾಗಿಸ್ತಾ ಇರೋ ಅಂಥವರು ಕೂಡ ಇರ್ತಾರೆ. ಅವರು ಅದನ್ನೇ ನಂಬ್ಕೊಂಡಿರ್ತಾರೆ. ಇಲ್ಲಿ ಪಿಂಚಣಿ ಹಣವನ್ನೇ ಹಾಕಿಲ್ಲ ಅಂದರೆ ಅವರ ಗತಿ ಏನು? ಸೊ ಆದಷ್ಟು ಬೇಗ ಇದನ್ನು ತಿಳ್ಕೊಂಡು ಪಿಂಚಣಿ ಹಣವನ್ನು ಬೇಗ ಹಾಕಬೇಕು ಅನ್ನುವಂಥದ್ದೇ ನಮ್ಮದು ಕೂಡ ಮನವಿ ಆಗಿರುತ್ತೆ ರಾಜ್ಯ ಸರ್ಕಾರಕ್ಕೆ. ಸ್ನೇಹಿತರೆ, ಈ ಒಂದು ಹಣ ಅನ್ನುವಂಥದ್ದು ನಿಮ್ಮ ಖಾತೆಗೆ ಬರಬೇಕು ಅಂದರೆ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಮಾಡಿಸಿರಬೇಕು. ಅದನ್ನು ಕೊಡಬೇಕಾಗುತ್ತೆ. ಎಲ್ಲಿ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಯಾವುದು ಇದೆ ಅಲ್ವಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರುವಂಥದ್ದು, ಅಲ್ಲಿ ಮಾಡಿಸಿ ನೀವು. ಏಕೆ ಅಂತಂದರೆ ಬದುಕಿದಾರ ಇಲ್ವಾ ಅನ್ನುವಂಥದ್ದು ಪ್ರೂಫ್ ಬೇಕಾಗುತ್ತೆ. ಸೊ ಬ್ಯಾಂಕು ನೆಕ್ಸ್ಟ್ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟು ಆವಾಗ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಇವಾಗ ಅವರು ಇನ್ನೂ ಕೂಡ ಬದುಕಿದ್ದಾರೆ ಅನ್ನುವಂಥದ್ದು ಆಯಿತು ಅಂತ ಅಂದರೆ ಮಾತ್ರ ಅಲ್ವಾ ಹಣ ಅನ್ನುವಂಥದ್ದು ಬರೋವಂಥದ್ದು. ಹಾಗಾಗಿ ಈ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತೇವೆ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ತಿಳಿಸೋದನ್ನು ಮರಿಬೇಡಿ. ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅಲ್ವಾ, ಅಂದರೆ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರುವಂಥದ್ದು, ಸೊ ಆ ಒಂದು ಬ್ಯಾಂಕ್ಗೆ ಭೇಟಿಯನ್ನು ನೀಡಿಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಏನಿರುತ್ತೆ ಅಲ್ವಾ, ಆ ಲೈಫ್ ಸರ್ಟಿಫಿಕೇಟನ್ನು ಕೂಡ ನೀವು ತಗೊಂಡು ಹೋಗಬೇಕು. ತಗೊಂಡು ಹೋದಾಗ ಅಲ್ಲಿ ನೀವು ಕೊಡಬೇಕಾಗುತ್ತೆ ಆ ಒಂದು ಬ್ಯಾಂಕಲ್ಲಿ. ಸೊ ಇತ್ತು ಅಂತಂದರೆ ಹೋಗಿ ತಗೊಂಡು ಕೊಡಿ. ಅಕಸ್ಮಾತ್ ನಿಮ್ಮ ಬಳಿ ಇನ್ನೂ ಅದನ್ನು ಮಾಡಿಸಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಹೋಗಿಬಿಟ್ಟು ಕೇಳಿ ಎಲ್ಲಿ ಮಾಡಿಸ್ಬೇಕು, ಏನು ಮಾಡಬೇಕು ಅನ್ನೋಂಥದ್ದು. ಯಾಕೆಂದರೆ ಇಷ್ಟೊಂದು ಜನ ಇದನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಒಂದು ಪಿಂಚಣಿ ಹಣ ಕೇವಲ 1 ತಿಂಗಳಲ್ಲ, 2 ತಿಂಗಳಲ್ಲ, ಈ ರೀತಿಯಾಗಿ ಕಳೆದ ಎಷ್ಟೋ ತಿಂಗಳಿನಿಂದ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ. ಇದೇ ತಪ್ಪನ್ನು ಸುಮಾರಷ್ಟು ಜನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರುವಂಥದ್ದು. ಏಕೆಂದರೆ ನಾನು ಇದೊಂದೇ ವಿಡಿಯೋದಲ್ಲಿ ಅಲ್ಲ, ಬೇರೆ ವಿಡಿಯೋಗಳಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಯಾಕೆ ಪಿಂಚಣಿ ಹಣ ಅನ್ನುವಂಥದ್ದು ಬಾಕಿ ಉಳಿತಾ ಇದೆ. ಇವಾಗ 1 ತಿಂಗಳ ಹಣ ಬಾಕಿ ಉಳಿದಿದೆ ಅಂತಂದರೆ ಓಕೆ, ಅದು ಗೌರ್ಮೆಂಟಿಂದನೇ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ, ನಿಮ್ಮ ಅಕೌಂಟಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಸುಮ್ಮನೆ ಇರಬಹುದು. ಹಬ್ಬ ಅಂತ ಅಂದರೆ 2 ತಿಂಗಳದ್ದು ಕೂಡ ಆ ರೀತಿ ಆಗಿರಬಹುದು ಅಂತ ಅಂದ್ಕೊಂಡು ಸುಮ್ಮನೆ ಇರಬಹುದು. ಆದರೆ ತುಂಬ ತಿಂಗಳಿಂದ ಆಗಿದೆ ಅಂತ ಅಂದರೆ ಏನೋ ಒಂದು ಸಮಸ್ಯೆ ಅನ್ನುವಂಥದ್ದು ಇರುತ್ತೆ. ಯಾಕೆಂದರೆ ಬೇರೆಯವ್ರಿಗೆ ಬಂದು ನಿಮಗೆ ಬರ್ತಾ ಇಲ್ಲ ಅಂತ ಅಂದರೆ ಅಲ್ಲಿ ಸಮಸ್ಯೆ ಇರುತ್ತೆ ಅಲ್ವಾ. ಹಾಗಾಗಿ ನೀವೇನು ಮಾಡಬೇಕು, ಹೋಗ್ಬಿಟ್ಟು ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತೇನೆ. ಮತ್ತು ಈ ಒಂದು ಕೆಲಸ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮನವಿ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಧನ್ಯವಾದಗಳು.